ಖಂಡಿತ ನಮ್ಮ ಆಸ್ಪತ್ರೆಯೊಳಗೆ ಭಾರತಿ ಮೇಡಮ್ ಬೇಕೇ ಬೇಕು. ಯಾರು ಹೇಳಿದ್ರು ನಾವು ಕೇಳಲ್ಲ. ನಡಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು ಇನ್ನೇನು ಹಾಕಿದವರು ನಾವು ಎದುರಲ್ಲ. ನಮಗೆ ಬೇಕೇ ಬೇಕು ಮಾರ್ತಿ ಮೇಡಮ್. ಯಾರು ಹೇಳಿದ್ರು ನಾವು ಬಿಡಲ್ಲ. ಅದು ಯಾರು ಕರ್ಕೊಂಡು ಬರ್ತೀರಾ ಬರ್ರಿ, ನಾವು ನೋಡ್ಕೊಂತೀವಿ. ನನ್ನ ಹೆಸರು GS ಮಂಜುನಾಥ್ ಅಂತೇಳಿ, ನಾನು AIBSP ಜಿಲ್ಲಾ ಸಂಯೋಜಕರು. ಏನಿದಿನ ನಮ್ಮ ಸರ್ಕಾರಿ ತಾಯಿ ಮಗು ಹಾಸ್ಪಿಟ್ಲ್ ಎದುರಿಗೆ ಒಂದು ಧರಣಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಕಾರಣ ಅಂದರೆ, ನಮ್ಮ ಭಾರತಿ ಮೇಡಮ್ ಡಾಕ್ಟ್ರ್ ಇದ್ದಾರಲ್ಲ, ಅವರು ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ ಎಲ್ಲರಿಗೂ ಯಾವ ಥರ ಅಂತಂದರೆ ಅವ್ರ ಸೇವೆ ಹೇಳೋಕ್ಕಾಗಲ್ಲ. ಊಟ ಟೈಮ್ ಇದ್ರೂ ಹೋಗ್ತಿರಲಿಲ್ಲ ಪಾಪ. ಅವ್ರು ಕೂತ್ಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಮಕ್ಕಳಿಗೆ ನಮ್ಮದೇ ಮಗು ಥರ ಟ್ರೀಟ್ಮೆಂಟ್ ಕೊಡೋರು. ಹಾಗಾಗಿ ಯಾವುದೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಅವ್ರಿಗೆ ಓಡಿ ಮಾಡಿರೋದು ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗೈತೆ. ದಯಮಾಡಿ ಅವ್ರನ್ನ ಇದೇ ತಾಯಿ ಮಗು ಹಾಸ್ಪಿಟ್ಲಿಗೆ ಅವ್ರಿಗೆ ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಮ್ಮ THO ಸಾಹೇಬರಿಗೆ ಹಾಗೂ ನಮ್ಮ DHO ಅವ್ರಿಗೆ, ನಮ್ಮ ಸನ್ಮಾನ್ಯ ನಮ್ಮ ಶಾಸಕರು TB ಜಯಚಂದ್ರ ಸಾಹೇಬರಿಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಈ ದಿನ ಸಾಂಕೇತಿಕವಾಗಿ ನಾವು ನಿಮ್ಮ ಪ್ರೀತಿ ವಿಶ್ವಾಸ ಐತೆ ನಮಗೆ ಇದೆ, ನಾವು ಹೇಳಿದ್ರೆ ಅದನ್ನು ನಿರ್ವಹಿಸೋರಮ್ಮ ಒಂದು ನಂಬಿಕೆಯಿಂದ ಒಂದು ಸಾಂಕೇತಿಕವಾಗಿ ಒಂದು ಮಾಡ್ತಾ ಇದ್ದೀವಿ. ದಯಮಾಡಿ ಇನ್ನು 2 ದಿವಸ 3 ದಿವಸದೊಳಗಡೆ ಅವ್ರಿಗೆ ಇಲ್ಲೇ ಡ್ಯೂಟಿ ಮಾಡೋಕ್ಕೆ ಅನುಮತಿ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಯರಾಗಿರ್ಬೋದು, ಅಲ್ಪಸಂಖ್ಯಾತರು ಎಲ್ಲ ಒಳಗಂಟಾಗಿ ಎಲ್ಲ ಜಾತಿ ಜನರು ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಕೂಗನ್ನು ಆಲಿಸಿ ನೀವು ನಮಗೆ ಮೇಡಮ್ ಅವ್ರನ್ನ, ಭಾರತಿ ಮೇಡಮ್ ಅವ್ರನ್ನ, ಇಲ್ಲ ಖಾಲಿ ಇದೆ ಇಲ್ಲಿ ಸಾರ್ವಜನಿಕರು ಟ್ರೀಟ್ಮೆಂಟಿಗೆ ಬಂದು ಪರದಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಮರಿಗೆ ಚೆನ್ನಾಗಿ ನೋಡ್ಕೊಂಡಿರ್ತ ನಮ್ಮ ಆಸ್ಪತ್ರೆಯೊಳಗೆ ಭಾರತಿ ಮೇಡಮ್ ಬೇಕೇ ಬೇಕು. ಯಾರು ಹೇಳಿದ್ರು ನಾವು ಕೇಳಲ್ಲ. ನಡಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು ಇನ್ನೇನು ಹಾಕಿದವರು ನಾವು ಎದುರಲ್ಲ. ನಮಗೆ ಬೇಕೇ ಬೇಕು ಮಾರ್ತಿ ಮೇಡಮ್. ಯಾರು ಹೇಳಿದ್ರು ನಾವು ಬಿಡಲ್ಲ. ಅದು ಯಾರು ಕರ್ಕೊಂಡು ಬರ್ತೀರಾ ಬರ್ರಿ, ನಾವು ನೋಡ್ಕೊಂತೀವಿ.